ಇದು ತಾಯಿ ಮನೆ, ಸೀತಾಮಾತೆಯವರ ಮನೆ. ಇದೇನಪ್ಪಾ ಅಂದ್ರೆ ಇದು ಲವಕುಶಗೆ ನೀರ್ ಕಾಯಿಸಿ ಅಟ್ತಿದ್ದಂತ ತಾಮ್ರದಂಡೆ ಹೊಡೆದ್ರೆ ಕಾಪರ್ ಸೌಂಡ್ ಬರುತ್ತೆ. ಒಂದ್ ನಿಮಿಷ ಕೇಳಿಸ್ಕೊಡಿ. ಲವಕುಶ ಅವಳಿ ಜೋಡಿ ಮಕ್ಕಳಲ್ವಾ, ಸೊ ಅದ್ರಗೋಸ್ಕರ ಲವಕುಶನ ಒಂದೇ ಪೀಠ ಮೇಲೆ ಕುಳಿಸಿ ಪ್ರತಿಷ್ಠಾಪನೆ ಮಾಡಿರುವಂತ ಸ್ಥಳ ಇದು. ತಲೆ ತಗ್ಗಿಸಿ ಹೋಗಿ ಅಂದ್ರೆ ತಲೆ ತಗ್ಗಿಸಿ ಹೋಗಿ. हाँ बढ़िया हो गए. लव का अभी स्नान करा देंगे. ಹಾಂ, ಇವಾಗ ನಾವು ಬಂದಿದ್ದು ವಾಲ್ಮೀಕಿಯವರ ಆಶ್ರಮಕ್ಕೆ. ಇದು ಪಂಚ ಪಾಂಡವರ ಆಶ್ರಮ ಅಲ್ಲ, ದೇವಾಲಯ. ಇವಾಗ ಪಂಚಪಾಂಡವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಕೇಳ್ತಿದ್ದೀರಾ? ಕೇಳ್ತಾ ಇದ್ದೀವಿ. ಇದೇನಪ್ಪಾ ಅಂದ್ರೆ ನೀವು ಇಲ್ಲಿ ಒಂದು ಡೌಟ್ ಬರುತ್ತೆ ನಿಮ್ಗೆ. ಏನ ಡೌಟ್ ಅಂದ್ರೆ ರಾಮಾಯಣನೂ ಇಲ್ಲೇ ನಡೆದಿದೆ, ಮಹಾಭಾರತ ನಡೆದಿದೆ ಅಂತ ಡೌಟ್ ಬರುತ್ತೆ. ಆ ಡೌಟ್ ಏನಪ್ಪಾ ಅಂದ್ರೆ ಈ ರಾಮಾಯಣ ಮುಗ್ದೋದ್ಮೇಲೆ ಈ ಪಂಚಪಾಂಡವರು ಶಕುನಿ ಜೊತೆಯಲ್ಲಿ ಪಗಡೆ ಆಟದಲ್ಲಿ ಸೋತೋಗಿ ಅವರು 13 ವರ್ಷ ವನವಾಸಕ್ಕೆ ಬರ್ತಾರೆ. 13 ವರ್ಷ ವನವಾಸಕ್ಕೆ ಬಂದವಾಗ 13 ವರ್ಷದಲ್ಲಿ 1 ವರ್ಷ ಅಜ್ಞಾತವಾಸ ಅಂತ ಇರುತ್ತೆ. ಇನ್ನು 12 ವರ್ಷ ಅವ್ರು ವನವಾಸಕ್ಕೆ ಬಂದು ಮುಗಿಸ್ಕೊಂಡು ಹೋಗೋ ಟೈಮಲ್ಲಿ ನಾವು ಇಲ್ಲಿ ವನವಾಸಕ್ಕೆ ಬಂದಿದ್ದೀರಲ್ವಾ, ಸೀತಾದೇವಿಯವರ ಒಂದು ಸ್ಥಳದಲ್ಲಿ ನಾವು ಇದ್ದೀರಲ್ವಾ, ಅವ್ರು ಗುರುತಿದೆಯಲ್ವಾ, ಸೊ ನಮ್ದು ಏನಾದ್ರು ಗುರುತಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಪಂಚಲಿಂಗ ಅಂದ್ರೆ ಒಟ್ಟು 5 ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರುವಂತ ಸ್ಥಳ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಧರ್ಮರಾಯ ದಪ್ಪಕ್ಕಿದ್ರು ಉದ್ದಕ್ಕಿದ್ರು, ಸೊ ಧರ್ಮರಾಯ ಲಿಂಗ ದೊಡ್ಡದು. ಭೀಮ ದಪ್ಪಕ್ಕಿದ್ರು, ಸೊ ಭೀಮ ಉದ್ದ ಇರ್ಲಿಲ್ಲ. ಭೀಮ ಹೌದು. ಅರ್ಜುನ ನಂತರ ಇದ್ದ, ಸೊ ನೀನೇ ಅರ್ಜುನ್. ಮತ್ತೆ ಅದಕ್ಕೆ ನೀನು ಅರ್ಜುನ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದೆ. ಮತ್ತೆ ನಕುಲ ಉದ್ದಕ್ಕಿದ್ರು, ಸೊ ನಕುಲ ಒಂದು ಉದ್ದ ಇದೆ. ಮತ್ತೆ ಸಹದೇವ ಚಿಕ್ಕವರ್ಧನ, ಸೊ ಚಿಕ್ಕಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರುವಂತ ಸ್ಥಳ. ಓ, ಎಲ್ಲ ಅವರ ಫಿಸಿಕ್ ಹೆಂಗಿದೆ ಹಂಗಂಗೆ ಶಿವಜಿ ಅವ್ರನ್ನ ಸ್ಥಾಪಿಸ್ಬಿಟ್ಟಿದ್ದಾರೆ. ಈ ಲಿಂಗದ ಮೇಲೆ ಇದು ಬ್ರಹ್ಮಸೂತ್ರ ಮಾರ್ಗ ಅಂತ ಕರೀತೀವಿ. ಓ, ಇದು ಬ್ರಹ್ಮಸೂತ್ರ ಅಂತ. ಓ, ನಾವು ಸೀತಾಮಾತೆ ಬೆಟ್ಟಕ್ಕೆ ಬಂದಿದ್ದೀವಿ ಅಂತ ಪಾಂಡವರು ಗುರುತಿಗೋಸ್ಕರ ಸ್ಥಾಪಿಸಿದ್ದು. ರಾಮಾಯಣ ಆದ್ಮೇಲೆ ಮಹಾಭಾರತ. ಈಗ ನಾವು ಬಂದಿದ್ದೀವಿ ಅಂತ ಏನಾದ್ರು ಮಾರ್ಕ್ ಮಾಡ್ಬೇಕಾ? ಕಲಿಯುಗದಲ್ಲಿ ನಾವು ಬಂದಿದ್ದೀವಿ ಅಂತ ಕಲ್ಲಿಟ್ಟು ಹೋಗೋದು. ಅದಾದ್ರೂ ಮಾಡೋಣ. ಕಲ್ಲಿಟ್ಟು ಹೋಗಿ ಅಲ್ಲ, ಹಂಗೆ ಇವರೆಲ್ಲ ಕಲ್ಲಿಟ್ಟು ಹೋಗಿದ್ದ ಯಾರಾದ್ರು ಮಹಾಪುರುಷರು? ಕಲ್ಲು ಮೇಲೆ ಕಲ್ಲು. ಏನು ಅರ್ಜುನ್? ಅದು ಮೇಡಮ್ ಅದು ಲಾಸ್ಟ್ ಸ್ಟೋರಿ. ಅದು ಲಾಸ್ಟ್ ಸ್ಟೋರಿ. ಓಕೆ ಓಕೆ, ಸರಿ ಸರಿ. ರಾಮ ಅಶ್ವತ್ಥಾಮನ ಯಾಗಕ್ಕಾಗಿ ಬಿಡ್ತಾರೆ. ಆ ಯಾಗಕ್ಕೆ ಬಿಟ್ಟವಾಗ ಲವಕುಶ ಹಿಡ್ಕೊಂಬಂದು ಕಟ್ಟಾಕ್ಬಿಡ್ತಾರೆ. ಕಟ್ಟಾಕಿರೋಂಥ ಸ್ಥಳ ಇದೆ, ನಾನು ತೋರಿಸ್ತೀನಿ. ಅಲ್ಲಿ ಕಟ್ಟಾಕ್ತಾರೆ. ಅಲ್ಲಿ ಕಟ್ಟಾಕ್ಬಿಟ್ಟು ಈ ರಾಮ್ ಜೊತೆ ಅಂತ ಯುದ್ಧ ಆಡಕ್ ಹೋಗ್ತಿರ್ತಾರೆ. ಆ ಯುದ್ಧ ಆಡಿದವಾಗ ಈ ಹನುಮಂತ ಬಂದು ಸೀತಾದೇವಿಗೆ ಹೇಳ್ತಾರೆ, ತಾಯಿಗೆ ಹೇಳ್ತಾರೆ. ಆ ತಾಯಿಗೆ ಹೇಳ್ದವಾಗ ತಾಯಿ ಬಂದು ನಿಂತ್ಕೊಂಡು ನೋಡ್ತಾರೆ. ಆ ಕಡೆ ಕಾಣಿಸೋದಿಲ್ಲ, ಯಾಕಂದ್ರೆ ಅವಾಗ ದಟ್ಟವಾಗಿ ಅರಣ್ಯವಂತದ್ದು, ದೊಡ್ಡ ಮರಗಳು ಕೂಡಿದ್ದಂಥದ್ದು. ಸೊ ಅದ್ರಗೋಸ್ಕರ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಹನುಮಂತ ತಾಕೆಯಲ್ಲಿ 3 ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರುವಂತ ಕಲ್ಲು. ಸೀತಾಮಾತೆಯವರು ಅದ್ರ ಮೇಲೆ ನಿಂತ್ಕೊಂಡು ಯುದ್ಧ ನೋಡ್ಲಿ ಅಂತ. ಹಾಗೆ ಅಂತ ಒಬ್ರು ಮಹಾಪುರುಷರು ಇಟ್ಟಿದ್ದೆ. पिछले वीडियो में हमने लवकुश जहाँ जन्म लिए थे उस वाल्मीकि आश्रम के दर्शन किए. अभी हम आगे जा रहे हैं सीता जी के जो वनवास कटा है उनकी घर कहते हैं. इधर सीता माता के घर देखने जा रहे हैं जहाँ लवकुश को उन्होंने पाला है. उससे पहले जो था वो पंच पांडवों के मंदिर था. उन्होंने भी इस जगह पे आए थे, तो उस मेमोरी में उन्होंने शिव जी की 5 पांडवों ने स्थापित किए थे. उस मंदिर को देख के अभी हम जा रहे सीता माता के मंदिर देखने के लिए. ये रास्ते में जो तालाब है, इधर लवकुश के कपड़े सब सीता माता धोते थे. इसी जगह पे ये वही तालाब है जहाँ सीता माता ने कपड़े रात को धोते थे. रात को इसीलिए धोते थे, लव और कुश एक प्रचंड बालक थे, तो पूरा उनको संभालने में दिन बीत जाता था. और छोटे बच्चे की कपड़ा है, नज़र ना लगे, इसीलिए कहते ये गाइड रात को धोते थे. ये सब वनवास की जगह है, पूरा पत्थरी इलाका है. ಮತ್ತೆ ಇಲ್ಲಿ ಸ್ಮೂತ್ ಆಗಿರುತ್ತೆ, ನೈಸ್ ಆಗಿರುತ್ತೆ. ಇಲ್ಲಿ
ಏನು ಈ ದೀಪಕ್ಕೂ ಇಲ್ಲಿರೋ ಸ್ಮೃತಿಗೂ ಏನು ಲಿಂಕ್ ಅಂದ್ರೆ ಸಂಬಂಧ ಏನಪ್ಪ ಅಂದ್ರೆ ಈ ಸೀತಾದೇವಿಯವರು ದೀಪ ಇಟ್ಕೊಂಡು ನೈಟ್ ಬಟ್ಟೆ ಹೋಗಿದ್ದು ನಿಮ್ಗೆ ಇಲ್ಲೊಂದು ಡೌಟ್ ಬರುತ್ತೆ ಏನ್ ಆ ಡೌಟ್ ಅಂದ್ರೆ ಅವ್ರು ದೀಪ ಇಟ್ಕೊಂಡು ನೈಟಾಗಿ ಹೋಗಿರ್ಬೇಕು ಬೆಳಗ್ಗೆ ಎಲ್ಲ ಏನ್ ಮಾಡ್ತಿದ್ರು ಆ ಡೌಟ್ ಬರುತ್ತೆ ಹೌದು ಆ ಡೌಟ್ ಬರುತ್ತೆ ಆ ಡೌಟ್ ಏನಪ್ಪಾ ಅಂದ್ರೆ ಅದು ಲವಕುಶ ಡೆಲಿವರಿ ಆಗಿರುವಂತ ಬಟ್ ಸೀತಾದೇವಿಯವರು ದೀಪ ಇಟ್ಕೊಂಡು ನೈಟ್ ಬಟ್ಟೆ ಹೋಗಿತಾ ಇದ್ರು ಸ್ಥಳ ಯಾರಿಗೂ ಕಾಣಬಾರ್ದು ಮಗು ದೃಷ್ಟಿ ಆಗ್ಬಾರ್ದು ಹೌದು ಹೌದು कह रहे थे दीपक जला के माँ सीता कपड़े धोते थे, वो दीपक रखे थे, वो मार्क भी है और कपड़ा धोने का वो कपड़ा पत्थर भी उधर है। अभी इधर एक दिखा रहे ये दूध पिलाते थे, ओड़ले कहते इधर कन्नड़ में, ये है वो लव कुश को इसमें पिलाते थे। ಹಾಲಾಡಿ ಹಾಲಾಡಿ ತೆಲುಗಲ್ಲಿ ಪಾಲಾಡಿ ಅಂತ ಕೂಡ ಕರಿತೀವಿ, ಉಗ್ಗಗಿನ್ನ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಡೌಟ್ ಬರುತ್ತೆ ಇದ್ರಲ್ಲಿ ಹೆಂಗ್ ಕುಡಿಸ್ತಾ ಇದ್ರು ಅಂತ. ಇದೇನಪ್ಪ ಅಂದ್ರೆ ಇದನ್ನ ಮಾಮೂಲಿಯಾಗಿ ಎತ್ತಿ ಕುಡಿಸ್ತಾ ಇದ್ದಿದ್ದಂಥದ್ದು. ಮತ್ತೆ ಸೀತಾದೇವಿಯವರು ವನವಾಸ ಮುಗಿಸ್ಕೊಂಡು ಹೋದ್ಮೇಲೆ ಇದನ್ನ ಯಾರು ತಗೊಂಡು ಹೋಗ್ಬಾರ್ದು, ಅದು ಅಲ್ಲೇ ಇರಬೇಕು ಅಂತೇಳಿ ಅದ್ರಿಗೆ ಕಲ್ ರೂಪ ಬಂದು ಕಲ್ ಒಳಗಡೆ ಸೇರ್ಕೊಂಡಿದ್ದಾರೆ. ಅವಾಗ ಮೆಟಲ್ ಆಗಿತ್ತು, ಅವ್ರದ್ದು ನೆನಪಿಗೆ ಈಗ ಕಲ್ಲಾಗ್ಬಿಟ್ಟು ಯಾರು ತಗೊಂಡು ಹೋಗ್ಬಾರ್ದು ಪಾತ್ರೆ. ನಮ್ಮ ಅಂತ ನಮ್ಗೆ ಇವಾಗೂ ಸಿಕ್ಕತ್ತೆ. ದೃಷ್ಟಿ ಆದ್ರೆ ಏನ್ ಮಾಡ್ತಾರೆ, ಇಲ್ಲಿ ಬಂದು ನಿಮ್ಮೆಯನ್ನು ಕೊಯ್ಸ್ಕೊಂಡು ದೃಷ್ಟಿ ತಗೊಂಡು ಮುನೀಶ್ವರ. अभी सारे पत्थर बन गए हैं बर्तन, कहते हैं लोग उठा के ना ले जाएं, इसीलिए सारे बर्तन ये एक स्टोन के अंदर पत्थर बन गए हैं। ये मुनीश्वर जी लेटे हुए हैं, जिसको नज़र लगता है इस देवता को आके नींबू काट के जाने से नज़र उतर जाते, बच्चों को सब नज़र लगता है। तो ये उसी के देवता है, उनको मुनीश्वर कहते हैं। ಮುನೇಶ್ವರ ಅಂತ ಬಾ ಬಂದ್ವಿ सीता माते. अभी हम आए हैं सीता माता की घर पे, इधर माँ के घर कहते हैं, जहाँ सीता माता ने पूरा वनवास बिताए। और जो पहाड़ के ऊपर मंदिर दिख रहा है वो है सीता माता ने जो धरती में समा गए थे उस जगह पे। ये जो मकान है इधर ही लव कुश को उन्होंने पाला है। ಮಂಜು ಸ್ವಲ್ಪ ಕಮ್ಮಿ ಆಗ್ಬೋದಲ್ಲ ಅವಾಗ. ಅವಾಗಿನ್ನ ಸೂಪರ್ ಆಗಿದೆ. ಬನ್ನಿ ಬನ್ನಿ, ಸೀತಾ ಪ್ಯಾಲೇಸ್ ಸೀತಾದೇವಿಯವರ ಮನ, ತಾಯಿ ಮನೆ, ಎಲ್ಲರಿಗೂ ತಾಯಿ, ಎಲ್ಲರಿಗೂ ತಾಯಿ. ಬನ್ನಿ ಅಲ್ಲಿ ಹೋಗಿ ಕೂತ್ಕೋಬೇಕು. ಹಾಂ ಮತ್ತೆ ಕೂತ್ಕೊಂಡ್ಮೇಲೆ 2 ನಿಮಿಷ ನಂತರ ಆಯ್ತಾಯ್ತು, ಕೂತ್ಕೋತೀವಿ. ಆಯ್ತಾಯ್ತು, ಅಲ್ಲಿ ಹೋಗಿ ಕೂತ್ಕೊಂಡು 2 ನಿಮಿಷ ಧ್ಯಾನ ಮಾಡಬೇಕು, ಆಮೇಲೆ ಅವರಲ್ಲಿ ಇದು ಕತೆ ಹೇಳ್ತಾರೆ. ಇದು ತಾಯಿ ಮನೆ, ಸೀತಾಮಾತೆಯವರ ಮನೆ. ಅಮ್ಮನ ಮನೆ ಬಾರಪ್ಪ. ಹಾಂ, ಅಮ್ಮನ ಮನೆಗೆ ಎಲ್ಲರೂ ಬನ್ನಿ. ಹಾಂ, ನಾನೇನು ಅಮ್ಮ ಅಂದ್ರೆ ಹ್ಞೂ ಅನ್ನಲ್ಲ. यही सीता माता के घर है, इधर ही लव कुश को उन्होंने पाला है। इधर जो शिवलिंग है ये 2 है, क्योंकि लव कुश दोनों जुड़वा थे, इसीलिए इस जगह पे जुड़वा लिंग को स्थापित किया गया है। ಇದೇನಪ್ಪ ಅಂದ್ರೆ ಇದೇ ಸೀತಾದೇವಿಯವರು ಅವರು ಬಳಸ್ಕೊಂಡಿರುವಂತ ಮನೆ ಮನೆ ಅಂತ ನಾವು ಕರಿತೀವಿ. ಯಾಕಂದ್ರೆ ಅವರು ಬಳಸ್ಕೊಂಡಿರುವಂತ ಪ್ರತಿಯೊಂದು ವಸ್ತು ಇಲ್ಲಿದೆ. ಓಕೆನಾ? ನಿಮ್ಗೆಲ್ಲರಿಗೂ ಡೌಟ್ ಬರುತ್ತೆ, ಆ ಡೌಟ್ ನಾನು ಲಾಸ್ಟ್ ಓಕೆನಾ, ಮಧ್ಯದಲ್ಲಿ ಯಾರು ಮಾತಾಡ್ಕೋತಿಲ್ಲ, ಯಾಕಂದ್ರೆ ನಾನು ಮತ್ತೆ ಫಸ್ಟ್ ನಿಂದ ಸ್ಟಾರ್ಟ್ ಮಾಡ್ಕೋತೇನೆ. ಓಕೆನಾ? ಇಲ್ಲಿ ಕೇಳಿ, ಇದೇನಪ್ಪ ಅಂದ್ರೆ ಇದು ಲವ ಕುಶಗೆ ನೀರ್ ಕಾಯಿಸಿ ಅಟ್ತಿದ್ದಂತ ತಾಮ್ರದಂಡೆ ಹೊಡೆದ್ರೆ ಕಾಪರ್ ಸೌಂಡ್ ಬರುತ್ತೆ. ಒಂದ್ ನಿಮಿಷ ಕೇಳಿಸ್ಕೊಡಿ. ಬರ್ತಿದ್ಯಾ? ಓಕೆನಾ? ಇದು ಲವಕುಶಗೆ ನೀರ್ ಕಾಯಿಸಿ ಅಟ್ಟಿದ್ದಂತ ತಾಮ್ರದಂಡೆ. ನೆಕ್ಸ್ಟ್ ಇದೇನಪ್ಪ ಅಂದ್ರೆ ಇದು ಸೀತಾದೇವಿಯವರು ಅರ್ಶನ ಕುಂಕುಮ ಗಂಧ ಇಕ್ಕೊಂತ ಇದ್ದಿದ್ದಂತ ಬಟ್ಲು, ಒಂದೊಂದ್ ಬೆರಳಲ್ಲಿ ಎತ್ತೆತ್ತಿ ಮಾಡ್ಕೊಂಡಿರೋಂತ ಬೆರಳು ಗುರುತಿದೆ ನೋಡ್ಬೋದು. ನೆಕ್ಸ್ಟ್ ಇದೇನಪ್ಪ ಅಂದ್ರೆ ಇದು ಲವಕುಶಗೆ ಊಟ ತಿನ್ನಿಸ್ತಾ ಇದ್ದಿದ್ದಂತ ಬಟ್ಲುಗಳಿವು. ನೆಕ್ಸ್ಟ್ ಇದೇನಪ್ಪ ಅಂದ್ರೆ ಇದು ಸೀತಾದೇವಿಯವರು ವನವಾಸಕ್ಕೆ ಬಂದವಾಗ ಅವ್ರು ಬಳಸ್ಕೊಂತ ಇದ್ದಿದ್ದಂತ ಅಕ್ಷಯ ಪಾತ್ರೆ. ನೆಕ್ಸ್ಟ್ ಇಲ್ಲಿ ನೋಡಿ ಒಂದ್ ನಿಮಿಷ, ಇದೇನಪ್ಪ ಅಂದ್ರೆ ಇದು ಲವಕುಶ ಜೋಡಿ ತೊಟ್ಲೆ ಅಂತ ಕರಿತೀವಿ, ಅಂದ್ರೆ ಲವಕುಶ ಅವ್ರನ್ನ ನಿದ್ದೆ ಮಾಡಿಸ್ತಾ ಇದ್ದಿದ್ದಂತ ಉಯ್ಯಾಲೆ. ನೆಕ್ಸ್ಟ್ ಇದೇನಪ್ಪ ಅಂದ್ರೆ ಇದು ಸೀತಾದೇವಿಯವರು ಎಣ್ಣೆ ಇಕ್ಕೊಂತ ಇದ್ದಿದ್ದಂತ ಎಣ್ಣೆ ಬಟ್ಲು, ಇದನ್ನ 3 ಬೆರಳಲ್ಲಿ ಎತ್ತೆತ್ತಿ ಮಾಡ್ಕೊಂಡಿರೋ 3 ಬೆರಳು ಗುರುತು ಇದೆ ಇದ್ರಲ್ಲಿ ನೋಡ್ಬೋದು. ನೆಕ್ಸ್ಟ್ ಇದೇನಪ್ಪ ಅಂದ್ರೆ ಇದು ಸೀತಾದೇವಿಯವರ ನಾಗರ ಬೀಳು, ಅಂದ್ರೆ ಅವರು ತಲೆಗೆ ಹಾಕೊಂತ ಇದ್ದಿದ್ದಂತ ನಾಗರ ಬೀಳು, ಅಂದ್ರೆ ಈಗಿನ ಕಾಲದಲ್ಲಿ ಮಹಾರಾಣಿರು ಹಾಕೊಂತಾರಲ್ವ ಕಿರೀಟ ತರ,
ಒಂದು ಚಿಕ್ಕದಾಗಿ ಕ್ಲಿಪ್ ತರ ಆ ತರದದು. ನೆಕ್ಸ್ಟ್ ಈ ಜೋಡಿಲಿಂಗ ಏನಪ್ಪಾ ಅಂದ್ರೆ ಹಣ ಲವಕುಶ ಅವಳಿ ಜೋಡಿ ಮಕ್ಕಳು ಅಲ್ವಾ, ಸೊ ಅದ್ರಗೋಸ್ಕರ ಲವಕುಶನ ಒಂದೇ ಪೀಠ ಮೇಲೆ ಕುಳಿಸಿ ಪ್ರತಿಷ್ಠಾಪನೆ ಮಾಡಿರುವಂತ ಸ್ಥಳ ಇದು. ಇವರು ಲವಕುಶ ಅಂತ ಕರೀತೀವಿ. ಅಂದ್ರೆ ಕರ್ನಾಟಕದಲ್ಲಿ ನಿಮ್ಗೆ ಕಾಣಿಸೋದು ಜೋಡಿಲಿಂಗ ಅಂದ್ರೆ ಎರಡೇ ಸ್ಥಳದಲ್ಲಿ, ಒಂದು ಆವಣಿ ಬೆಟ್ಟದಲ್ಲಿ ಮತ್ತೆ ಇನ್ನೊಂದು ಕೋಟಿಲಿಂಗೇಶ್ವರದಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ನಿಮ್ಗೆಲ್ಲರಿಗೂ ಡೌಟ್ ಬರುತ್ತೆ ಅಂತ ಹೇಳಿದೆ. ಏನ ಡೌಟ್ ಅಂದ್ರೆ ಎಲ್ಲ ಉಲ್ಟಾ ಇದೆಯಲ್ಲಪ್ಪ, ಈಗಪ್ಪ ಇದ್ರಲ್ಲಿ ನೀರ್ ಹೆಂಗ್ ಕಾಯಿಸ್ತಾ ಇದ್ರು, ಅದ್ರ ಮೇಲೆ ಮಕ್ಕಳನ್ನ ಹೆಂಗ್ ನೋಡ್ತಾ ಇದ್ರು ಅಂತ ನಿಮ್ ಡೌಟ್. ಆ ಡೌಟ್ ಏನು ಅಂದ್ರೆ ಈ ಪಾತ್ರೆಗಳಿಗೆಲ್ಲ ಹಂಡ ತೊಟ್ಲು, ಈ ಪಾತ್ರೆಗಳೆಲ್ಲ ಫಸ್ಟ್ ಕಲ್ ಮೇಲೆ ಇದ್ದಿದ್ದಂಥದ್ದು. ಮತ್ತೆ ಸೀತಾದೇವಿಯವರು ವನವಾಸ ಮುಗಿಸ್ಕೊಂಡು ಹೋದ್ಮೇಲೆ ಇದ್ರಿಗೆಲ್ಲರಿಗೂ ಅಂದ್ರೆ ಈ ಪಾತ್ರೆಗಳಿಗೆ ಎಲ್ಲದಕ್ಕೂ ಕಲ್ ರೂಪ ಬಂದು ಕಲ್ ಒಳಗಡೆ ಸೇರ್ಕೊಂಡಿರೋಂಥದ್ದು. ಕಲ್ ಒಳಗಡೆ ಸೇರ್ಕೊಂಡ್ರು ಕೂಡ ಬಂಡೆಕಲ್ ಈ ತರ ಸೀದಾನೇ ಇರುತ್ತೆ. ಈಗ ಈ ಬಂಡೆಕಲ್ ಈ ತರ ಸೀದಾ ಇದ್ರೆ ನಾವ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ನಡ್ಕೊಂಡು ತುಳ್ಕೊಂಡು ಹೋಗ್ಬೇಕು. ಅದೇ ರೀತಿ ಈ ಬಂಡೆಕಲ್ ಸೀದಾ ಇದ್ದವಾಗ ಅಂಡ ಹತ್ರನಿಂದ ತೊಟ್ಲ ಹತ್ರ ಹೋಗ್ಬೇಕಂದ್ರೆ ಕೂಡ ಇದ್ರ ಮೇಲೆ ನಡ್ಕೊಂಡು ತುಳ್ಕೊಂಡು ಹೋಗ್ಬೇಕು. ಇದನ್ನೇನಾದ್ರೂ ಕಾಲಲ್ಲಿ ಟಚ್ ಮಾಡಿದೀವಿ ಅಂದ್ರೆ ಎಂಡ ಪವರ್ ಹೊಟ್ಟೋಗುತ್ತೆ. ಪವರ್ ಮೀನ್ಸ್ ಈಗ ನೀವು ಕೇಳಿದ್ರಲ್ವ ಸೌಂಡ್, ಈ ಸೌಂಡ್ ಹೊಟ್ಟೋಗುತ್ತೆ, ಇವೆಲ್ಲ ನಾಶ ಭಿನ್ನವಾಗಿ ಹೋಗ್ತವೆ. ಸೀತಾದೇವಿ ಅವ್ರು ಪಟ್ಟಿರೋ ಕಷ್ಟ ಜನಗಳಿಗೆ ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹನುಮಂತ ಅವರು ಅಂದ್ರೆ ಆಂಜನೇಯ ಅವರು ಈ ಬಂಡೆಕಲ್ನ ಉಲ್ಟಾ ಹಾಕಿ ಹೋಗಿರುವಂತ ಸ್ಥಳ ಇದು. ಗೊತ್ತಾಯ್ತಾ? ಇದನ್ನ ಸೀತಾದೇವಿಯವರ ಮನೆ ಅಂತ ನಾವು ಕರಿತೀವಿ, ಅಥವಾ ಲವಕುಶರ ಸಮಿತಿ ಅಂತ ನಾವು ಕರಿತೀವಿ. ಓಕೆನಾ? ನಮ್ಗೆ ಇಲ್ಲಿ ಕೈ ಸ್ವಲ್ಪ ತೆಗ್ಲಿದೆ, ಸೊ ಜ್ವರ ಹೊಡೆಯಕ್ಕಾಗಿಲ್ಲ. ಹೊಡೆದು ನೋಡ್ಕೊಂಡ್ ಬನ್ನಿ. इधर सीता माता जी ने जो जो बर्तन यूज किए थे वो सब ऊपर है, पत्थर के अंदर ऊपर है. ये बजाने से तांबे की आवाज आता है. इसी तांबे के बर्तन में सीता माता ने गर्म पानी करते थे लवकुश के लिए. और ये तीन है, ये हल्दी, चंदन, सिंदूर, ये सब बटलो है, उसको सीता माता ने पहनते थे. उनकी एक एक उंगली का निशाना भी ये तीनों बाउल्स में है. ಒಂದೊಂದು ಬೆರಳಲ್ಲಿ ಹಿಂಗ್ ತೆಗ್ದಿರೋದ್ರದ್ದು ಗುರ್ತಿದೆ. ಬೆರಳು ಗುರ್ತಿಲ್ಲ, ಬೆರಳು ಹಾ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲ ಇದೆ. ಹೌದು, ನೋಡಪ್ಪ ಇಲ್ಲಿ ಬಾ. ಎಲ್ಲದಕ್ಕೂ ಬೆರಳು ಗುರ್ತಿದೆ. ಇದು ಇದು ಬಟ್ಲದ ಬೆರಳು ಗುರುತು. ಅರಿಶಿನ ಕುಂಕುಮ आपले ಅದಕ್ಕೆ ये लवकुश का अंबली बटलो, ये अंबली. ये सब लवकुश की अंबली की पात्रे हैं, मतलब उनके भोजन की बर्तन है, छोटे छोटे. हत्ती बार सौर बात. लवकुश जुड़वा बच्चे थे, इसीलिए पीठ में शिवजी, दो शिवजी को बिठाया गया है. इसको इधर लवकुश सन्निधि भी बोलते हैं. उनके रहने का ये जगह है, सीता माता के घर है. ये बर्तन कापर का था. लवकुश के लिए सीता माता ने इसी में गर्म पानी करते थे. अभी भी उसको बजाने से कापर की बर्तन की साउंड ही आता है. ये 3 छेद है. ये 3 सीता माता ने सिंदूर, हल्दी, सिंदूर, चंदन ये सब पहनते थे. और ये छोटे छोटे बर्तन सब लवकुश का भोजन बना कराने का बर्तन है. और लवकुश की झूलन भी है. अभी ये सब ऊपर पत्थर में अंदर समा गया है. ये इसीलिए है, ये सारे बर्तन सीता माता ने जैसे अवतार समाप्त किया, धरती में समा गए, तो ये सब पत्थर का बन गया, जो जो उन्होंने यूज़ किए थे. और उसके बाद ये जो पत्थर है बड़ा सा, ये नीचे ही था. तो हनुमान जी ने सोचा ये अगर नीचे ही रहेगा, जो आने वाले लोग हैं वो सब इसके ऊपर पैर रखे जाएंगे, ऐसे आते जाते पैर लग के अशुद्ध भी हो जाएगा. और अभी हमने देखा जो बजने से जो कापर की आवाज़ आया वो पत्थर से, वो भी चला जाएगा. और ये बचना चाहिए, और आगे की पीढ़ी को पता लगनी चाहिए सीता माता ने कितना कष्ट उठाए थे. तो इसीलिए उसने, हनुमान जी ने ये पूरे को पूरे पहाड़ जैसे पत्थर को उल्टा कर दिया. इसीलिए वो ऊपर है ताकि वो सुरक्षित रहे. ನುಗ್ಗು ಬರ್ತಾ ಇರೋದು यही सीता माता के घर है. यही जो बड़ा पत्थर को हनुमान जी ने उल्टा किया है. ನಂದು ಫೋಟೋ अभी सब हम एक फोटो ले रहे हैं इधर.
ನನ್ನ ಪರವಾಗಿ ಇದೇ ಸೀತಾಮಾತೆಯವರ ಮನೆ, ಇದೇ ಬಂಡೆ, ಎಲ್ಲ ಬಂದ್ರೆ ದೊಡ್ಡ ವಿಶಾಲವಾದ ಬಂಡೆಯನ್ನ ಹನುಮಾನ್ಜಿಯವರು ಉಲ್ಟಾ ಮಾಡಿರೋದು. ಇದ್ರೊಳಗೆ ಎಲ್ಲಾ ಪಾತ್ರೆಗಳು ಮನೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಕಾಣ್ಲಿ ಸ್ವಲ್ಪ ತಲೆ ಇವರು ಕಮಲೇಶ್. ಈ ಬಂಡೆ ಮೇಲೆ ಎಷ್ಟೊಂದು ಆಟ ಆಡಿರ್ಬೋದು ಲವಕುಶರು. ಮಾರ್ಕ್ ಮಾಡಿದ್ವಿ, ಕ್ಲೀನ್ ಆಟ ಆಡಿರೋದು ಅದೇ ಮನೆ ಮುಂದೆ ಅಂದ್ರೆ ಇನ್ನೇನು. ಇಲ್ಲೆಲ್ಲ ಬಂಡೆಲಿ ಕೋತಿ ಆಟನೂ ಆಡಿರ್ತಾರೆ, ನೆಗ್ದಿರ್ತಾರೆ. ಅದು 2 ಗಂಡು ಮಕ್ಕಳು, ರಾಮಸೇನೆಯನ್ನೇ ಸೋಲಿಸಿದ ಗಂಡು ಮಕ್ಕಳು ಅಂದ್ರೆ ಎಂಥ ತುಂಟ್ರು ಇರ್ಬೋದು. ಈ ಬಂಡೆನೆಲ್ಲ ಎಷ್ಟು ಆಟಾಡಿ ನೆಗೆದು ಸೀತಾಮಾತೆಗೆ ಎಷ್ಟು ಟಾರ್ಚರ್ ಕೊಟ್ಟಿರ್ಬೋದು. ಯಾವಾಗ ಬಂಡೆಯಿಂದ ಮೇಲೆ ಬೀಳ್ತಾರೋ ಮಕ್ಕಳು, ದೀಪ ಹಚ್ಕೊಂಡು ರಾತ್ರಿನೇ ಕೆಲಸ. हम यही बात करके आ रहे थे, लवकुश इस आंगन में, इस पत्थर में कितना खेले होंगे, कितना कूदे होंगे, कितना उन्होंने टेंशन दिया होगा सीता माता को जब इसमें ऊपर बैठ के जंप मारते होंगे. पत्थर ही पत्थर है, उस जमाने में शायद बहुत बड़ा जंगल भी रहा होगा. तो यही सुन के अभी हम हंस रहे थे. अभी जो जगह हम जा रहे ये एकांत राम मंदिर, जब सीता जी धरती में समा गए, सीता जब राम जी को मिले नहीं तो राम जी बहुत दुखी होके इधर आके एकांत में शिव जी का स्थापन करके ध्यान किए थे. यही एकांत राम मंदिर है, उसी में अभी हम जा रहे हैं. ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿಯಪ್ಪ ಹುಡುಗರು. ಒಳಗಡೆ ಟಾರ್ಚ್ ಆನ್ ಮಾಡಿ ಲೈಟ್ ಹಾಕ್ಬೇಕು. ಹಾಕ್ಬಾರ್ದು. ಆಯ್ತಾಯ್ತು, ಅವ್ರು ಏಕಾಂತದಲ್ಲಿ ಇರೋದಲ್ಲ. ಸರಿ, ಸುಮ್ಮನೆ ದರ್ಶನ ಮಾಡಿ ಬರೋದಷ್ಟೇ. ಏಕಾಂತ ರಾಮ ಮಂದಿರ शिवजी और स्थापन कर किया है, उनकी इष्ट है ना. जब हम मंदिर के अंदर आए पूरा अंधेरा था, तो गाइड ने बताया टॉर्च नहीं जलाना. बाद में पता चला वो जो दरवाज़ा से लाइट आता है वो पूरा भगवान के ऊपर आता है और देखने में बहुत सुंदर लगता है. ಹಾಗೆ ನೋಡ್ಬೇಕು. ಹೌದು, ಅದಕ್ಕೆ ಲೈಟ್ ಬೇಡ ಬೇಡ, ಇದಿಷ್ಟು ನೀಟ್ ಕಾಣ್ತಾ ಇದೆ ನೋಡಿ, ಸೀದಾ ಅಲ್ಲಿಗೆ ಹೋಗ್ತಾ ಇದೆ. ಇಲ್ಲಿ ಕೇಳಿ, ಇದು ಏಕಾಂತರಾಮ ಸ್ವಾಮಿ ಮಂದಿರ ಅಂತ ಕರಿತೀವಿ. ಏನಪ್ಪ ಈ ಏಕಾಂತರಾಮಸ್ವಾಮಿ ಮಂದಿರ ಅಂದ್ರೆ, ಈ ಸೀತಾದೇವಿಯವರು ಭೂಮಿ ಒಳಗಡೆಗೆ ಹೋಗಿರೋ ಸ್ಥಳ ನಿಮ್ಗಾಗ್ಲೇ ಒಂದು ತೋರಿಸ್ತೀನಿ ಟೆಂಪಲ್. ಆ ಸೀತಾದೇವಿಯವರು ಅಲ್ಲಿ ಭೂಮಿ ಒಳಗಡೆಗೆ ಹೋಗ್ಬೇಕಾದ್ರೆ ರಾಮ ಬಂದು ಸೀತಾದೇವಿ ಜುಟ್ಟಿಡ್ಕೊಂತಾನೆ. ಆಗ ಸೀತಾದೇವಿ ರಾಮ ಕೈಗೆ ಸಿಗೋದಿಲ್ಲ, ಅವರು ಅವ್ರ ತಾಯಿ ಹತ್ರ ಅಂದ್ರೆ ಭೂಗರ್ಭ ಒಳಗಡೆ ಹೊರಟೋಗ್ತಾರೆ. ಅದ್ರಗೋಸ್ಕರ ರಾಮ ಬಂದು ಏಕಾಂತವಾಗಿ ಒಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಅದ್ರ ಮುಂದೆ ಕೂತ್ಕೊಂಡು ಏಕಾಂತವಾಗಿ ಜ್ಞಾನ ಮಾಡಿರುವಂತ ಸ್ಥಳ ಇದು. ಇದನ್ನ ನಾವು ಏಕಾಂತ ರಾಮಸ್ವಾಮಿ ಮಂದಿರ ಅಂತ ಕರಿತೀವಿ. ಸೀತಾಮಾತೆ ನಿರ್ಗಮಿಸಿದ ನಂತರ ಬಂದು ಧ್ಯಾನ ಜುಟ್ಟಿಟ್ಕೊಂತಾರಲ್ವಾ, ಆಗ ಸಿಗೋದಿಲ್ಲ, ಅವ್ರ ಮನಸ್ಸಿಗೆ ಒಂಥರ ಬೇಜಾರು ಅನ್ನೋದು ಆಗುತ್ತೆ. ಆಗ ಬಂದು ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಆ ಶಿವಲಿಂಗದ ಮುಂದೆ ಕೂತ್ಕೊಂಡು ಏಕಾಂತವಾಗಿ ಜ್ಞಾನ ಮಾಡಿರುವಂತ ಸ್ಥಳ ಇದು. ಇದನ್ನ ನಾವು ಏಕಾಂತ ರಾಮಸ್ವಾಮಿ ಮಂದಿರ ಅಂತ ಕರಿತೀವಿ. ಈ ಆವಣಿಗೆ ಹೆಸರಿದ್ದಿದ್ದು ಅವಂತಿಕ ಕ್ಷೇತ್ರ ಅಂತ ಇದ್ದಿದ್ದಂಥದ್ದು. ಮತ್ತೆ ಸೀತಾದೇವಿಯವರು ಭೂಮಿ ಒಳಗಡೆ ಹೋದ್ಮೇಲೆ ಭೂಮಿಗೆ ಇನ್ನೊಂದು ಹೆಸರೇ ಅವನಿ ಅಂತ ನಾವು ಕರಿತೀವಿ. ಆಗ ಅವನಿ ಅಂತ ಇಟ್ಟಿರುವಂಥದ್ದು. ಅರ್ಥ ಆಯ್ತಾ? ವೀರಭದ್ರ ಸ್ವಾಮಿ ಹಾಗೆ ನೋಡಿದ್ರಲ್ವಾ ನೀವು, ವಾಲ್ಮೀಕಿ ಮಹರ್ಷಿಯವರ ಗುರುಗಳು. ಹೌದು, ಅಲ್ಲಿದ್ದಾರೆ ನೋಡಿ. ಈ ಚೋಳರ ಕಾಲದಲ್ಲಿ ಯಾಕೆ ಈ ತರ ಕಟ್ಟಿದಾರೆ ಅಂದ್ರೆ, ಈ ಬಾಗಿಲು ಚಿಕ್ಕದಾಗಿ ಈ ದೇವರತ್ರ ಅವರು ಪ್ರತಿಯೊಬ್ರು ನೀವೇ ತಲೆ ಬಗ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಂತ ಮನೋಭಾವದಲ್ಲಿ ಕಟ್ಟಿರುವಂತದ್ದು. ದೇವರಿಗೆ ಈಗ ಆರಾಮಾಗಿ ದರ್ಶನ ಮಾಡಿ. ಈಗ ನೋಡಿ ಕಾಣಿಸ್ತಾ ಇದೆಯಾ? ಅಂದ್ರೆ ಬೇಸರ ಆಗೋದು ಪೂರ ಜಾಗ. हम एकांत स्वामी मंदिर के दर्शन करके आ गए. भगवान जी का, शिव जी का मंदिर है, राम जी से स्थापना किया हुआ है. ये बाहर ऐसे पत्थर लोग रखते हैं, कई मंदिर में ये पद्धति है. जब भी दर्शन करके घर जाते तो पत्थर के ऊपर पत्थर रखे जाते, तो कई लोग रखे हुए हैं. अभी इस जगह पे और कई जगह है सीता माता के संबंधित जगह है, जो लोग कुछ घोड़ा बांधे थे, जहाँ सीता माता जी ने स्नान करते थे, सारे जगह है. और अंत में जहाँ उन्होंने धरती में समा गए थे वो जगह भी है.
और ये जो कुत्ता है नीचे पहाड़ चढ़ने से ही हमारा साथ है। ये भी अभी गाइड की काम कर रही है, इसको भी पूरा पता लग चुका है क्या क्या दिखाना है। हमारा साथ साथ ही चल रही है, हर तीर्थ में तीर्थ का पानी भी पी रही है और दिखा भी रही है। ये कुत्ते हमारा आश्रम में ऐसी ही है, लंकिनी कहते, तो हमें ये लंकिनी जैसी लग रही है। वो भी साथ साथ ही चल रहे हैं। विशाल विशाल पहाड़ जैसे पत्थर है, पूरा इलाका पत्थर से ही है, बहुत सुंदर है। आगे आगे हम और अच्छे अच्छे तीर्थ के दर्शन करने जा रहे हैं। हम थोड़ा जल्दी आ गए इसीलिए चलना सरल हो रहे हैं। धूप में तो इधर कड़क धूप रहेगा, बहुत मुश्किल पड़ेगा। ऐसे भी ये विंटर है इसीलिए हमें इतना पता नहीं चल रहा है, बहुत अच्छा ही लग रहा है। जय राम कृष्ण।